ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಭಾರತದಲ್ಲಿ ಒಬ್ಬ ಯೋಗಿಯನ್ನು ಭೇಟಿಯಾಗಿದ್ದೆ. ಅವನೊಬ್ಬ ಬಹಳ ವಿಶೇಷ ವ್ಯಕ್ತಿ. ಅವನು ಯಾರಿಗೂ ಬೋಧನೆ ಗೀಧನೆ ಎಲ್ಲ ಮಾಡ್ತಿರಲಿಲ್ಲ. ಗುರುವಿನ ಸ್ಥಾನದಲ್ಲಿ ಇರುವುದು ಅವನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ನಾವು ಅವನಿಗೆ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದರೆ ಅವನು ಉತ್ತರ ಹೇಳುವವನೇ ಅಲ್ಲ. ಆದರೆ ನಾವು ಅವನ ಒಡನಾಟದಲ್ಲಿಯೇ ಮುಂದುವರಿದರೆ ಕೆಲವು ದಿನಗಳ ಬಳಿಕ ನಾವು ಕೇಳಿದ ಪ್ರಶ್ನೆಯ ಮೇಲೆ ಅವನು ಅದ್ಭುತವಾದ ಬೆಳಕನ್ನು ಬೀರಿ ಉತ್ತರಿಸುತ್ತಿದ್ದ. ಯಾರು ಆ ವ್ಯಕ್ತಿ? ಪವಾಹಾರಿ ಬಾಬಾ. ಅವನು ಘಾಜಿಪುರ ಅಂದರೆ ಈಗಲೂ ಇದೆ ಘಾಜಿಪುರ. ವಾರಣಾಸಿಗೆ ಹತ್ತಿರದಲ್ಲಿ ಬರುವ ಒಂದು ಊರು, ಗಂಗೆಯ ದಂಡೆ ಮೇಲೆ ಇರುವ ಊರು. ಘಾಜಿಪುರದಲ್ಲಿರುವ ಸರ್ವಶ್ರೇಷ್ಠ ಸಂತ ರಾಜಯೋಗಿ ಪವಾಹಾರಿ ಬಾಬಾ. ಶ್ರೀರಾಮಕೃಷ್ಣರ ನಂತರ ಸ್ವಾಮೀಜಿಯವರ ವ್ಯಕ್ತಿತ್ವದ ಮೇಲೆ ಪವಾಹಾರಿ ಬಾಬಾನ ಪ್ರಭಾವ ಬಹಳ ವಿಶೇಷವಾಗಿತ್ತು. ಆದ್ದರಿಂದ ಸ್ವಾಮೀಜಿ ಇಲ್ಲಿ ಪವಾಹಾರಿ ಬಾಬಾನ ಹೆಸರು ಹೇಳದಿದ್ದರೂ ಅವನ ಕುರಿತು ಹೇಳ್ತಿದ್ದಾರೆ. ಒಂದು ಸಲ ಸ್ವಾಮೀಜಿ ಹೇಳ್ತಾರೆ, ನಾನು ಹಿಂದೆ ಆ ಸಂತನನ್ನು ಭೇಟಿಯಾದಾಗ ಅವನನ್ನು ಕರ್ಮ ರಹಸ್ಯ ಏನು ಎಂದು ಪ್ರಶ್ನಿಸಿದೆ. ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ವರ್ಕ್? ಕರ್ಮದ ರಹಸ್ಯ ಏನು ಎಂದು ಪ್ರಶ್ನಿಸಿದೆ. ಅವನು ನೀಡಿದ ಉತ್ತರ, ನಿಮ್ಮ ದಾರಿ ಮತ್ತು ಗುರಿ ಒಂದೇ ಆಗಿರಲಿ. ಲೆಟ್ ಯುವರ್ ಮೀನ್ಸ್ ಆ್ಯಂಡ್ ಗೋಲ್ ಬಿ ಒನ್. ನಿಮ್ಮ ದಾರಿ ಮತ್ತು ಗುರಿ ಒಂದೇ ಆಗಿರಲಿ. ಇದರ ಅರ್ಥ ಏನು? ನೀವು ಒಂದು ಕೆಲಸ ಮಾಡ್ತಾ ಇದ್ದೀರಿ, ನೀವು ಅದರಲ್ಲಿ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಬೇಕು ಅಂದರೆ, ನಾನು ಎಲ್ಲಿದ್ದೇನೆ, ನಾನು ಯಾರು, ಸುತ್ತಮುತ್ತ ಯಾರಿದ್ದಾರೆ, ನಾಳೆ ಕಥೆ ಏನು, ನಿನ್ನೆ ಗೋಳು ಏನು, ಯಾವುದು ನೆನಪಿರಬಾರ್ದು. ಅದೇ ನನ್ನ ಗುರಿ, ಅದೇ ನನ್ನ ದಾರಿ. ಅಷ್ಟರ ಮಟ್ಟಿಗೆ ನಾವು ಆ ಕೆಲಸದಲ್ಲಿ ಮುಳುಗಿ ಹೋಗಬೇಕು. ಅದು ಯಾವ ಕೆಲಸನೇ ಆಗಿರಲಿ, ಸಣ್ಣ ಕೆಲಸ ಆಗಿರಲಿ, ದೊಡ್ಡ ಕೆಲಸ ಆಗಿರಲಿ. ಹಾಗಂದ್ರೇನು? ಹೃತ್ಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ಒಂದು ಕೆಲಸವನ್ನು ಮಾಡಬೇಕು. ಇದು ಕರ್ಮ ರಹಸ್ಯ. ನಾವು ಅಂದ್ಕೊಳ್ತೇವೆ ನಾವು ಮಾಡ್ತಾ ಇದ್ದೇವಲ್ವಾ? ಇಲ್ಲ. ನಾವು ಒಂದು ಕೆಲಸ ಮಾಡುವಾಗ ನಮ್ಮ ಮನಸ್ಸು 10 ವಿಷಯಗಳಲ್ಲಿ ಹರಿದು ಹಂಚಿ ಹೋಗಿರುತ್ತೆ. ಕೆಲಸ ಏನೋ ಮಾಡ್ತಿದ್ದೇವೆ ನಾವು, ನಮ್ಮ ಮನಸ್ಸು 10 ಯೋಚನೆಗಳಲ್ಲಿ ತೊಡಗಿರುತ್ತೆ. ಒಂದು ಸಣ್ಣ ಕೆಲಸ, ಊಟ ಮಾಡೋ ಕೆಲಸ ಮಾಡ್ತಿದ್ದೇವ ನಾವು, ಪೂರ್ಣವಾಗಿ ಗುರಿ ಮತ್ತು ದಾರಿ ಇದೆ ಅಂತ ಮಾಡ್ತಿದ್ದೇವ? ಇಲ್ಲ. ಊಟ ಆದಮೇಲೆ ಏನು ಅಂತ ಯೋಚಿಸ್ತಾ ಇರ್ತೀವಿ. ನಿನ್ನೆ ಹಾಗಾಯಿತು ಅಂತ ಯೋಚಿಸ್ತೀವಿ. ಅವ್ರು ಯಾಕೆ ನನಗೆ ಹಾಗೆ ಹೇಳಬೇಕಿತ್ತು ಅಂತ ಯೋಚಿಸ್ತೀವಿ. ನಮಗೆ ಬಹಳ ಟಾಪಿಕ್ಸ್ ಇವೆ ಯೋಚಿಸಲಿಕ್ಕೆ. ಒಟ್ಟಲ್ಲಿ ನಾವು ಒಂದು ಕೆಲಸ, ಎಲ್ಲಕ್ಕಿಂತ ಸುಲಭದ ಕೆಲಸ, ಸಣ್ಣ ಕೆಲಸ, ಊಟ ಮಾಡೋದು ಮಾಡ್ತೀವ? ಪೂರ್ಣ ಮನಸ್ಸಿಂದ ಮಾಡ್ತೀವ? ಸಣ್ಣ ಕೆಲಸ, ಸ್ನಾನ ಮಾಡೋದು ಪೂರ್ಣ ಮನಸ್ಸಿಂದ, ಇದೇ ನನ್ನ ಗುರಿ ಮತ್ತು ದಾರಿ ಅಂತ ಮಾಡ್ತೀವ? ಇಲ್ಲ. ನಮ್ಮ ಮನಸ್ಸು ಒಂದು ಮುಂದೆ ಓಡ್ತಿರುತ್ತೆ ಅಥವಾ ಹಿಂದೆ ಹೋಗ್ತಿರುತ್ತೆ. ಒಟ್ಟಲ್ಲಿ ವರ್ತಮಾನ ಕಾಲದಲ್ಲಿ ನಾವು ಇರಲ್ಲ. ನೋಡಿ ಎಷ್ಟು ಕಷ್ಟ ಇದೆ. ಲೆಟ್ ಯುವರ್ ಮೀನ್ಸ್ ಆ್ಯಂಡ್ ಗೋಲ್ ಬಿ ದ ಒನ್. ಒಂದು ಕೆಲಸ ಮಾಡುವಾಗ ಅದರಲ್ಲೇ ಮಗ್ನರಾಗಬೇಕಂತೆ. ಇದು ಕರ್ಮಯೋಗ.
ನಮಸ್ಕಾರ.